ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ವಯಸ್ಸಿಗೂ ಮೀರಿದ ಪಾತ್ರದಲ್ಲಿ ಮೋಡಿ ಮಾಡಿ 25 ವರ್ಷಗಳ ನಟನೆ ಜರ್ನಿಯನ್ನ ಪೂರೈಸಿದ್ದಾರೆ ನಂದಿನಿ. ಹಾಗಾದರೆ ನಂದಿನಿಯವರ ಹಿನ್ನೆಲೆ ಏನು, ಈಕೆಗೆ ನಿಜಕ್ಕೂ ಈಗ ಎಷ್ಟು ವಯಸ್ಸಾಗಿದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಕೊನೆಯ ತನಕ ತಪ್ಪದೇ ನೋಡಿ. ಸ್ನೇಹಿತರೆ, ನಟಿ ನಂದಿನಿ ಕಿರುತೆರೆ ಪ್ರೇಕ್ಷಕರಿಗೆ ಚೆನ್ನಾಗಿ ಪರಿಚಯ ಇದೆ. ಯಾರೂ ಗೊತ್ತಿಲ್ಲ ಅಂತ ಹೇಳೋ ಹಂಗಿಲ್ಲ. ಅವರೇ ಹೇಳಿದಂತೆ ಕಳೆದ 25 ವರ್ಷದಿಂದ ಕಿರುತೆರೆ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ನಟಿ ನಂದಿನಿ ಅವರು ಈವರೆಗೂ ನಾವು ನೋಡೋದಾದರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ, 50ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಸ್ನೇಹಿತರೆ, ಮೂಡಲಮನೆ, ಮುಕ್ತ ಮುಕ್ತ, ಮಂಥನ, ಕ್ಷಣ ಕ್ಷಣ, ನಂದಗೋಕುಲ, ಮಿಂಚು, ಮಾಯಾಮೃಗ, ದಿಬ್ಬಣ ಮುಂತಾದ ಹಲವು ಪಾಪ್ಯುಲರ್ ಧಾರಾವಾಹಿಗಳಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ನಿರ್ವಹಿಸಿ ಜನಮನವನ್ನು ಗೆದ್ದಿದ್ದಾರೆ. ಹೀಗಿರುವಾಗ ಶ್ರೀಗೌರಿ ಧಾರಾವಾಹಿಯಲ್ಲಿ ತಮ್ಮ ವಯಸ್ಸಿಗೂ ಮೀರಿದ ಪಾತ್ರವನ್ನು ಆಯ್ದುಕೊಂಡಿರುವಂಥ ಇವರು ಇದರಲ್ಲೂ ಕೂಡ ಸೈ ಎನ್ಸ್ಕೊಂಡಿದ್ದಾರೆ. ಈ ಒಂದು ಧಾರಾವಾಹಿಯನ್ನು ನೋಡಿದಂಥ ಜನ ಇವರಿಗೆ ನಿಜಕ್ಕೂ ಇಷ್ಟು ವಯಸ್ಸಾಗಿದೆಯಾ ಅಂತ ಅಚ್ಚರಿ ಪಟ್ಟವರು ಕೂಡ ಇದ್ದಾರೆ. ಇಲ್ಲ, ಹಿಂಗೆ ಇರೋದು ಅವರು ಅಂತ ಕೂಡ ಅಂದ್ಕೊಂಡಿದ್ದು ಇದೆ. ಅಷ್ಟರ ಮಟ್ಟಿಗೆ ಈಕೆ ಈ ಒಂದು ಧಾರಾವಾಹಿಯಲ್ಲಿ ಹಿರಿಯ ಪಾತ್ರದಲ್ಲಿ ಮಿಂಚ್ತಾ ಇದ್ದಾರೆ, ನಟನೆಯನ್ನ ಮಾಡ್ತಾ ಇದ್ದಾರೆ. ಶ್ರೀಗೌರಿ ಧಾರಾವಾಹಿಯಲ್ಲಿನ ಮಂಗಳಮ್ಮ ಪಾತ್ರ ಸಿಕ್ಕಾಗ ಮೊದಲಿಗೆ ನಂದಿನಿ ಅವರಿಗೆ ಬಹಳ ಹಿಂಜರಿಕೆ ಆಗ್ತಿತ್ತಂತೆ. ಇಂತಹ ದೊಡ್ಡ ಪಾತ್ರವನ್ನ ಹೇಗೆ ಮಾಡೋದು ಅಂತ ಸಂಶಯ ಕೂಡ ಇತ್ತಂತೆ. ಮಾತು ನಟನೆ ಅಷ್ಟೇ ಅಲ್ಲದೆ ಹಾವ ಭಾವ, ಉಡುಗೆ ತೊಡುಗೆ ಎಲ್ಲದರಲ್ಲೂ ಕೂಡ ನಾನು ಆ ಒಂದು ಪಾತ್ರಕ್ಕೆ ಹೊಂದಾಣಿಕೆ ಆಗ್ತೀನ ಅನ್ನುವಂಥ ಅನುಮಾನ ಕೂಡ ಆಕೆಗೆ ಇತ್ತಂತೆ. ಸ್ನೇಹಿತರೆ, ಆದರೆ ಧಾರಾವಾಹಿ ತಂಡದ ಸಹಕಾರ ಆಗಿರ್ಬೋದು, ಪ್ರೋತ್ಸಾಹದಿಂದ ಇದು ಸುಲಭದಲ್ಲೇ ಸಾಧ್ಯವಾಯಿತು ಅಂತ ಹೇಳ್ತಾರೆ. ಈಗಂತೂ ಸ್ವತಃ ನಂದಿನಿ ಅವರಿಗೆ ಈ ಪಾತ್ರ ಬಹಳ ಇಷ್ಟ ಆಗಿದೆಯಂತೆ. ಮಾತ್ರ ಅಲ್ಲ, ಜನರು ಕೂಡ ಮಂಗಳಮ್ಮ ಪಾತ್ರವನ್ನ ಖುಷಿಯಿಂದ ಒಪ್ಕೊಂಡಿದ್ದಾರೆ ಅಂತ ನಂದಿನಿ ಕೂಡ ಹೇಳ್ತಾ ಇದ್ದಾರೆ. ಸೊ ಆಕೆಗೆ ಬರುವಂಥ ರೆಸ್ಪಾನ್ಸ್ ಆಗಿರ್ಬೋದು, ಅಭಿಮಾನಿಗಳು ಮಾತನಾಡೋದಾಗಿರ್ಬೋದು, ಈಕೆ ಒಂದಷ್ಟು ಫೋಟೋಗಳನ್ನು ಹಾಕಿದಾಗ ಕಮೆಂಟ್ ಮಾಡೋದಾಗಿರ್ಬೋದು, ಅವೆಲ್ಲದರಲ್ಲಿ ಆಕೆಗೆ ಜನ ಎಷ್ಟು ಈ ಒಂದು ಪಾತ್ರದ ಮೇಲೆ ಪ್ರೀತಿಯನ್ನ ತೋರಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ಪಾತ್ರಗಳು ಬಹಳ ವಿಭಿನ್ನವಾಗಿರಬೇಕು, ಪಾತ್ರಕ್ಕೆ ಸರಿಯಾದ ಬೆಲೆ ಇರಬೇಕು ಅನ್ನೋದು ನಂದಿನಿಯವರ ಅಭಿಪ್ರಾಯ. ಸೊ ನಂದಿನಿಯವರು ಯಾವುದೇ ಪಾತ್ರವನ್ನು ಒಪ್ಪಿಕೊಳ್ಳೋ ಮೊದಲು ಈ 2 ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ತಾರೆ. ಅದಕ್ಕೆ ತನ್ನ ವೃತ್ತಿ ಬದುಕಿನ ಯಶಸ್ಸು ಅಂತ ಹೇಳ್ತಾರಂತೆ. ಅಂದರೆ ಒಂದು, ಪಾತ್ರಗಳು ಡಿಫ್ರೆಂಟ್ ಆಗಿರಬೇಕು, ಇನ್ನು ಪಾತ್ರಕ್ಕೆ ಸರಿಯಾದ ಬೆಲೆ ಇರಬೇಕು. ಈ 2 ವಿಷಯಗಳನ್ನು ನೋಡಿಕೊಂಡು ಅವರು ಪಾತ್ರವನ್ನು ಒಪ್ಪಿಕೊಳ್ಳೋದು. ಸೊ ಹಾಗಾಗಿ ಈ ಒಂದು ವೃತ್ತಿ ಬದುಕಿನಲ್ಲಿ ಯಶಸ್ಸು ಆಗಿದ್ರೆ ಅದೇ ಒಂದು ರೀಸನ್ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ನಂದಿನಿ ಅವರು ವೃತ್ತಿ ಬದುಕಿಗೆ ಇದೀಗ 25ರ ಹರೆಯ. ಸ್ನೇಹಿತರೆ, ಸರಿಯಾದ ಸಮಯದಲ್ಲಿ ಸರಿಯಾದ ತಂಡದೊಂದಿಗೆ ನನ್ನ ಧಾರಾವಾಹಿ ಜರ್ನಿಯನ್ನು ಶುರು ಮಾಡಿದ್ದಕ್ಕೆ ನನಗೆ ಬಹಳ ಸಂತೋಷ ಇದೆ ಅಂತ ಹೇಳ್ತಾರೆ. ಆ ಕಾರಣದಿಂದಲೇ ನಾನು ಇಷ್ಟು ದೂರ ಬರೋದಕ್ಕೆ ಸಾಧ್ಯ ಆಗಿದೆ. ಸೊ ನನ್ನಲ್ಲಿರುವಂಥ ನಟನ ಸಾಮರ್ಥ್ಯವನ್ನು ಗುರುತಿಸಿ ಬಹಳ ಒಳ್ಳೊಳ್ಳೆ ನಿರ್ದೇಶಕರು ನನಗೆ ಒಳ್ಳೊಳ್ಳೆ ಪಾತ್ರಗಳನ್ನು ನೀಡಿದ್ದಾರೆ. ಯಾವುದೇ ನಟನ ಹಿನ್ನೆಲೆಯಿಂದ ಬಾರದಿದ್ರೂ ಕೂಡ ಇಷ್ಟು ದೂರ ಈ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ನನಗೆ ಹೆಮ್ಮೆ ಇದೆ. ಸೊ ನನಗೆ ಯಾವುದೇ ಕೂಡ ಒಂದು ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ, ಆದರೂ ಕೂಡ ನನಗೆ ಒಳ್ಳೆ ಪಾತ್ರಗಳು ಸಿಕ್ಕಿರುವಂಥದ್ದು, ಇಷ್ಟು ಸಮಯ ನಾನು ಸರ್ವೈವ್ ಆಗಿದ್ದೀನಿ ಅನ್ನುವಂಥದ್ದು. ಸೊ ಶ್ರೀಗೌರಿ ಅನ್ನುವಂಥ ವಿಭಿನ್ನ ಕಥೆಯುಳ್ಳಂಥ ಧಾರಾವಾಹಿಯಲ್ಲಿ ಇದೀಗ ಇವರು ಮಂಗಳಮ್ಮ ಅನ್ನುವಂಥ ವಯಸ್ಸಾದ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಸೊ ಧಾರಾವಾಹಿ ಕಥಾನಾಯಕನ ತಾಯಿಯ ಪಾತ್ರ ಇದು. ಸ್ನೇಹಿತರೆ, ಇದುವರೆಗೂ 50ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿರುವಂಥ ನಂದಿನಿಯವರು ತಮ್ಮ ಇಷ್ಟದ ಪಾತ್ರಗಳ ಬಗ್ಗೆ ಹೇಳಿ ಅಂತ ಕೇಳಿದಾಗ ಒಂದಷ್ಟು ಅಂದರೆ ಇಂಟರ್ವ್ಯೂ ಅಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಅರ್ಧ ಸತ್ಯ ಧಾರಾವಾಹಿಯ ಉಷಾ ಆಗಿರ್ಬೋದು, ಬೆಳದಿಂಗಳಾಗಿ ಬಾ ಧಾರಾವಾಹಿಯ ಪೂರ್ಣಿಮಾ, ಮುಕ್ತ ಮುಕ್ತ ಧಾರಾವಾಹಿಯ ಅರುಂಧತಿ, ಮಂಥನ ಧಾರಾವಾಹಿಯ ನಂದಿನಿ ಜಾಧವ್, ಜೋಗುಳ ಧಾರಾವಾಹಿಯ ಯಶೋದೆ, ಚಿತ್ರಲೇಖ ಧಾರಾವಾಹಿಯ ತೇಜು, ಈಗ ಶ್ರೀಗೌರಿ ಧಾರಾವಾಹಿಯ ಮಂಗಳಮ್ಮ ಪಾತ್ರ ನನಗೆ ಬಹಳ ಖುಷಿ ಕೊಟ್ಟಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಮುಕ್ತ ಮುಕ್ತ ಅಂತ ಬಂದಾಗ ನಾವು ಅರುಂಧತಿ ಪಾತ್ರವನ್ನು ಮರೆಯೋ ಹಾಗಿಲ್ಲ. ಜೊತೆಗೆ ಜೋಗುಳ ಧಾರಾವಾಹಿ ಕೂಡ ಬಹುಶಃ ಎಲ್ರಿಗೂ ಕೂಡ ನೆಚ್ಚಿನ ಧಾರಾವಾಹಿಯಾಗುತ್ತೆ. ಅದರಲ್ಲೂ ಕೂಡ ಯಶೋದೆ ಪಾತ್ರವನ್ನು ಈಕೆ ನಿರ್ವಹಿಸಿದ್ದಂತೂ ಅದ್ಭುತ ಅಂತ ಹೇಳ್ಬೋದು. ಜೊತೆಗೆ ಮಂಥನ ಧಾರಾವಾಹಿ ಕೂಡ ಒಂದು ಕಾಲದಲ್ಲಿ ತುಂಬ ಹಿಟ್ ಆದಂಥ ಧಾರಾವಾಹಿ, ಅದರಲ್ಲಿ ನಂದಿನಿ ಜಾಧವ್ ಪಾತ್ರವನ್ನು ಮಾಡ್ತಾ ಇದ್ರು. ಇನ್ನು ಬೆಳದಿಂಗಳಾಗಿ ಬಾ ಧಾರಾವಾಹಿ ಸಾಕಷ್ಟು ಜನರ ಅಚ್ಚುಮೆಚ್ಚಿನ ಧಾರಾವಾಹಿಯಾಗಿತ್ತು. ಅದರಲ್ಲೂ ಕೂಡ
ಒಂದು ಮೇನ್ ಪೂರ್ಣಿಮಾ ಕ್ಯಾರೆಕ್ಟರನ್ನು ಈಕೆ ನಿಭಾಯಿಸಿದ್ರು ಸ್ನೇಹಿತರೆ. ಸೊ ಈಕೆಯನ್ನು ನೋಡಿದಾಗ ಸಾಕಷ್ಟು ಜನ ಈಕೆಗೆ ವಯಸ್ಸಾಗಿದೆಯಾ ಅಂತ ಈ ಒಂದು ಮಂಗಳಮ್ಮ ಪಾತ್ರದಲ್ಲಿ ಕ್ವಶನ್ ಮಾಡ್ತಾಯಿದ್ರು. ಬಟ್ ಈಕೆ ವಯಸ್ಸಿಗೆ ಮೀರಿದ ಒಂದು ನಟನೆಯನ್ನು ಮಾಡ್ತಿರುವಂಥದ್ದು. ಇನ್ನು ಈಕೆಯ ನಿಜವಾದ ವಯಸ್ಸು ನೋಡೋದಾದರೆ ಈಕೆಗೆ ಸ್ನೇಹಿತರೆ ವಯಸ್ಸು ಅಂತ ಬಂದಾಗ ಒಂದು 35-40 ಅಂತ ಹೇಳ್ತಾರೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೂ ಕೂಡ ಈಕೆ ತನ್ನ ಒಂದು ಜರ್ನಿಯನ್ನಾಗಿರ್ಬೋದು ಅಥವಾ ಏಜನ್ನು ಎಲ್ಲೂ ಕೂಡ ಹಾಕ್ಕೊಂಡಿಲ್ಲ. ಸೊ ಸರಿಸುಮಾರು 40 ವರ್ಷ ಅಂತ ಹೇಳಲಾಗುತ್ತೆ. ಜೊತೆಗೆ ಈಕೆಯ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳಬೇಕು ಅಂತಂದರೆ ತನ್ನನ್ನು ತಾನು ಸ್ಪೆಷಲ್ ಚೈಲ್ಡ್ ಅಂತ ಈಕೆ ಹೇಳ್ತಾರೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಎಲ್ಲರೂ ಹಾಸ್ಪಿಟಲ್ನಲ್ಲಿ ಹುಟ್ಟಿದ್ರೆ ಈಕೆ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹಾಗಾಗಿ ನಾನು ಸ್ಪೆಷಲ್ ಅನ್ನುವಂಥದ್ದನ್ನು ಎಲ್ಲ ಕಡೆ ಹೇಳ್ತಾರೆ. ಸೊ ಹೈಸ್ಕೂಲ್ನಿಂದಲೂ ಕೂಡ ಪತ್ರಕರ್ತೆ ಆಗಬೇಕು ಅನ್ನುವಂಥ ಕನಸನ್ನು ಕಂಡಿದ್ದಂಥ ಇವರಿಗೆ ಮನೆಯಲ್ಲಿ ಪತ್ರಿಕೋದ್ಯಮ ಮಾಡೋಕ್ಕೆ ಒಪ್ಪಿಗೆ ಕೊಟ್ಟಿಲ್ವಂತೆ, ಪರ್ಮಿಷನ್ ಕೊಟ್ಟಿಲ್ಲ. ಹಾಗಾಗಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಿಪ್ಲೊಮೊ ಇಂಜಿನಿಯರಿಂಗನ್ನು ಮಾಡ್ಕೊಳ್ತಾರೆ. ಸೊ ನಟನಾ ಜಗತ್ತಿನ ಬಗ್ಗೆ ಗಂಧ ಗಾಳಿಯೇ ಇಲ್ಲದ ನಟಿಯಾಗುವ ಕನಸೇ ಕಾಣದಂಥ ನಂದಿನಿ ನಟಿಯಾಗಿದ್ದು ಮಾತ್ರ ವಿಶೇಷ. ಸೊ ಇವರು ಮೊದಲ ಬಾರಿಗೆ ಸಿನಿಮಾದಲ್ಲಿ ಅವಕಾಶವನ್ನು ಪಡೆದುಕೊಂಡ್ರು. ಅದು ಸಹ ಖ್ಯಾತ ನಿರ್ದೇಶಕ ಸಿದ್ಧಲಿಂಗಯ್ಯ ಅವರ ಪ್ರೇಮ ಚಿತ್ರದಲ್ಲಿ ನಟಿಸಿರುವಂಥದ್ದು. ಸೊ ಅಲ್ಲಿ ನಂತರ ಕಿರುತೆರೆ ಜಗತ್ತಿಗೆ ಎಂಟ್ರಿ ಕೊಡ್ತಾರೆ. ಸೊ ಮುಕ್ತ ಮನ್ವಂತರ, ಕ್ಷಣ, ಮೂಡಲ ಮನೆ, ಲಕ್ಷ್ಮೀ ಬಾರಮ್ಮ, ಮಂಥನ ಹೀಗೆ ಮೊದಲಾದ ಸೀರಿಯಲ್ಗಳಲ್ಲಿ ನಟಿಸಿರುವಂಥದ್ದು ಸ್ನೇಹಿತರೆ. ಅಲ್ಲದೆ ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಕಸ್ತೂರಿ ನಿವಾಸ ಸೀರಿಯಲಲ್ಲೂ ಕೂಡ ಈಕೆ ನಟಿಸಿದ್ದಾರೆ. ಜನರು ಸಹ ತಮ್ಮ ನೆಚ್ಚಿನ ನಟಿಯನ್ನು ಹೆಚ್ಚಿನ ಸೀರಿಯಲ್ಗಳಲ್ಲಿ ನೋಡೋದಕ್ಕೆ ಬಯಸ್ತಾರೆ ಸ್ನೇಹಿತರೆ. ಸೊ ಈಗ ತುಂಬ ಬೇಡಿಕೆಯಲ್ಲಿರುವಂಥ ನಟಿ ಈಕೆ, ಸಿಕ್ಕಾಪಟ್ಟೆ ಫೇಮಸ್. ಜೊತೆಗೆ ನಟನೆ ಅಂತ ಬಂದಾಗ ಅದ್ಭುತ ಕಲಾವಿದೆ ಅನ್ನೋದರಲ್ಲಿ ಎರಡೂ ಮಾತಿಲ್ಲ. ಸೊ ಸ್ನೇಹಿತರೆ, ಶ್ರೀಗೌರಿ ಧಾರಾವಾಹಿಯಲ್ಲಿ ಅವರ ಒಂದು ಮಂಗಳಮ್ಮ ಪಾತ್ರ ನಿಮಗೆ ಇಷ್ಟ ಆಗುತ್ತಾ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.